ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಅಪ್ಡೇಟ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರಬೇಕು. ಈ ಅಪ್ಡೇಟ್ ಅನ್ನು ನೀವೆಲ್ಲರೂ ಕೇಳಲೇಬೇಕು ಅಂತ ಒಂದು ಅಪ್ಡೇಟ್ ಸ್ನೇಹಿತರೆ. ಪೇಟಿಎಂ ಬ್ಯಾಂಕ್ ಅಕೌಂಟ್ಸ್ನ RBI ಅವರು ಬ್ಯಾನ್ ಮಾಡಿದ್ದಾರೆ. ಅದು ಏಕೆಂದರೆ ಪೇಟಿಎಂನವರು ಪೇಟಿಎಂ ಬ್ಯಾಂಕ್ ಪೇಮೆಂಟ್ಸ್ನವರು RBIನ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ. ಅದಕ್ಕೋಸ್ಕರ ಪೇಟಿಎಂ ಬ್ಯಾಂಕ್ ಅಕೌಂಟ್ನ RBI ಬ್ಯಾನ್ ಮಾಡಿದೆ ಸ್ನೇಹಿತರೆ. ಮತ್ತು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಿದೆ ಮೇಲ್ಗಡೆ, ನೀವು ಇಲ್ಲಿ ಗಮನಿಸಬಹುದಾಗಿದೆ. ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸ್ನೇಹಿತರೆ. ಈ ಇಂಪಾರ್ಟೆಂಟ್ ಅಪ್ಡೇಟ್ RBI ಅವರೇ ಬಿಟ್ಟಿದ್ದಾರೆ. ಏಕೆಂದರೆ ಪೇಟಿಎಂ ಬ್ಯಾಂಕ್ ಪೇಮೆಂಟ್ಸ್ನವರು RBIನ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ. ಅದಕ್ಕೋಸ್ಕರ ಬ್ಯಾಂಕ್ ಪೇಮೆಂಟ್ಸ್ನ ಬ್ಯಾನ್ ಮಾಡಿದೆ RBI. ಅದಕ್ಕೋಸ್ಕರ ಈ ತ್ರೀ ಸಿಂಪಲ್ ಸ್ಟೆಪ್ನ ನೀವು ಫಾಲೋ ಮಾಡಬೇಕು. ನೀವು ಇದರಿಂದ ಏನಾದರೂ ಬಚಾವ್ ಆಗಬೇಕಂದ್ರೆ ಈ ಮೂರು ಸಿಂಪಲ್ 3 ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನಿನೂ ಸೇವ್ ಆಗಿರುತ್ತೆ. ಅದೇ ರೀತಿ ನೀವು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಇಂಪಾರ್ಟೆಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಬಹುದು ಸ್ನೇಹಿತರೆ, ಇಲ್ಲಿ ಅಪ್ಡೇಟ್ ಏನಿದೆ ಅಂತ ಈಗ ತಿಳ್ಕೊಂಡು ಬರೋಣ. ನೋಡಬಹುದು ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ನೀವು ಇಲ್ಲಿ ಗಮನಿಸಬಹುದು RBI ನ ಗೈಡ್ಲೈನ್ಸ್ ನ ಫಾಲೋ ಮಾಡೋದ್ರಿಂದ ಪೇಮೆಂಟ್ಸ್ ಬ್ಯಾಂಕ್ ನ RBI ಅವರು ಬ್ಯಾನ್ ಮಾಡಿದ್ದಾರೆ. ಈಗ ನೀವು ಮಾಡಬೇಕಾದ ಕೆಲಸ ಬಂದ್ಬಿಟ್ಟು ನಿಮ್ಮ ಪೇಟಿಎಂ ಖಾತೆಯಲ್ಲಿರುವ ಎಲ್ಲ ಅಮೌಂಟ್ ನ ಇನ್ನೊಂದು ಖಾತೆಗೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಅಮೌಂಟ್ ಸೇಫ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾವುದೇ ರೀತಿಯ ಪೇಮೆಂಟ್ ನ ನೀವು ಇಲ್ಲಿ ಖಾತೆಯಲ್ಲಿ ಇಡಕ್ ಹೋಗಬೇಡಿ. ಪೇಟಿಎಂ ಬ್ಯಾಂಕ್ ಪೇಮೆಂಟ್ ಖಾತೆಯಲ್ಲಿ ಇಡಕ್ ಹೋಗಬೇಡಿ. ಅಪ್ ಟು ಫೆಬ್ರವರಿ 29ರವರೆಗೂ ನಿಮಗೆ ಟೈಮ್ ಇದೆ. ಅಷ್ಟರಲ್ಲಿ ನೀವು ಅಮೌಂಟ್ ನ ಟ್ರಾನ್ಸಾಕ್ಷನ್ ಮಾಡ್ಕೊಂಬಿಡಿ, ಅಂದ್ರೆ ನಿಮ್ಮ ಅಮೌಂಟ್ ಸೇಫ್ ಆಗಿರುತ್ತೆ. ಇದು ನಂಬರ್ 1 ಫಾಲೋವಿಂಗ್ ರೂಲ್ಸ್ ಆಗಿದೆ. ಮತ್ತೆ ಫಾಲೋವಿಂಗ್ 2 ರೂಲ್ಸ್ ಏನಾಗಿದೆ ಅಂದ್ರೆ, ಮೇಲೆ ಬನ್ನಿ ಫ್ರೆಂಡ್ಸ್. ಸೆಟ್ಟಿಂಗ್ ಮೇಲೆ ಬಂದ ನಂತರ ನೀವು ಇಲ್ಲಿ ಗಮನಿಸಬಹುದು UPI ಪೇಮೆಂಟ್ ಸೆಟ್ಟಿಂಗ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಡಿಫಾಲ್ಟ್ ಅಕೌಂಟ್, ನಿಮ್ಮ ಅಕೌಂಟ್ ನ ಯಾಡ್ ಮಾಡ್ಕೊಳ್ಳಿ. ಪೇಟಿಎಂ ಖಾತೆಗೆ ನಿಮ್ಮ ಅಕೌಂಟ್ ನ ಯಾಡ್ ಮಾಡಿದ ನಂತರ ನೋಡಬಹುದು, ನೀವು ಇಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ, ಇಲ್ಲಿ ಡಿಫಾಲ್ಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಟು ರಿಸೀವ್ ಮನಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಎಲ್ಲರೂ ಯಾಡ್ ಮಾಡ್ಕೊಳ್ಳಿ. ಯಾಡ್ ಮಾಡ್ಕೊಂಡ ನಂತರ ನಿಮ್ಮ ಪೇಟಿಎಂ ಖಾತೆಗೆ ನಿಮಗೆ ಹಣ ಬರುತ್ತೆ. ಮತ್ತೆ ಪೇಟಿಎಂ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಸಂಬಂಧ ಪಡೋದಿಲ್ಲ ಸ್ನೇಹಿತರೆ. ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಪೇಟಿಎಂ ಖಾತೆಗೆ ಬ್ಯಾಂಕ್ ಅಕೌಂಟ್ ಆಡ್ ಆಗುತ್ತೆ ಸ್ನೇಹಿತರೆ. ಇದು ನಂಬರ್ 2 ಬಂದ್ಬಿಟ್ಟು. ನಂಬರ್ 3 ಏನ್ ರೂಲ್ಸ್ ಅಂದ್ರೆ, ನೀವೇನಾದ್ರೂ ಪೇಟಿಎಂ ಖಾತೆಯಲ್ಲಿ ಪೇಟಿಎಂ ಆ್ಯಪ್ ಅಲ್ಲಿ ಏನಾದ್ರೂ FD ಮಾಡಿದ್ರೆ ಅದನ್ನ ರಿಮೂವ್ ಮಾಡ್ಕೊಂಬೇಡಿ. ಯಾಕಂದ್ರೆ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ ಪೇಟಿಎಂ ನಲ್ಲಿ FD ಮಾಡಿರ್ತೀರ ಕೆಲವೊಬ್ರು ಜನ. ಅದನ್ನ ನೀವು ರಿಮೂವ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಹಣ ಸೇಫ್ ಆಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ 3 ಗೈಡ್ಲೈನ್ಸ್ ನ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಹಣನ ಸೇವ್ ಮಾಡ್ಕೊಳ್ಳಿ ಎಂದು ಕೇಳುತ್ತೇನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.